ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ದ ಶಂಕರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ CSC ಐಡಿಗೆ ಯಾವ ರೀತಿಯಾಗಿ ಒಂದು ಅಪ್ಲಿಕೇಶನ್ ಹಾಕೋದು, ಅಂದರೆ ಒಂದು CSC ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಕ್ರೋಮನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡ್ಕೊಂಡು ಇಲ್ಲಿ ನೀವು CSC ನ್ಯೂ ರಿಜಿಸ್ಟ್ರೇಷನ್ ಅಂತ ಅಥವಾ CSC ರಿಜಿಸ್ಟ್ರೇಷನ್ ಅಂತ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ CSC ರಿಜಿಸ್ಟ್ರೇಷನ್ ಅಂತ ಸರ್ಚ್ ಮಾಡ್ಕೊಂಡ ನಂತರ ನಿಮಗೆ ಒಂದು ಆಪ್ಷನ್ಸ್ ಅನ್ನೋದು ಇಲ್ಲಿ ಬರುತ್ತೆ. ಇಲ್ಲಿ CSC ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು CSC cloud.in ಅಂತೇಳಿ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು ಬಿಕಮ್ ಅ ರೂರಲ್ ಎಂಟರ್ಪ್ರಿನರ್ ಅಂತ ಬರುತ್ತೆ. ಇಲ್ಲಿ ಕೆಳಗೆ ನೀವು ಬಂದು ಸ್ವಲ್ಪ ಕೆಳಗೆ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ನೋಡ್ಬೋದು ಲೆವೆಲ್ ಎಂಟರ್ಪ್ರಿನರ್ ಅಪ್ಲೈ CS ID ಅಂತೇಳಿ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಒಂದು ದ ಅಪ್ಲಿಕೇಶನ್ ಶುಡ್ ಹ್ಯಾವ್ ದ ಫಾಲೋವಿಂಗ್ ದ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಪ್ರೊಸೆಸ್, ಅಂದರೆ ನಿಮ್ಮ ಹತ್ರ ಒಂದು ಯಾವ ಒಂದು ಡಾಕ್ಯುಮೆಂಟ್ಸ್ ಇರಬೇಕು ಅನ್ನೋದು ಇಲ್ಲಿ ಇದೆ. ನೀವು ರಿಜಿಸ್ಟರ್ ಮಾಡಬೇಕಾದ್ರೆ ಈ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ನೋಡಿ. ಒಂದನೇದು ವೋಟರ್ ಲಿಸ್ಟ್, ಅಂದರೆ ಫ್ರಂಟ್ ಟು ಬ್ಯಾಕ್ ಸೈಡ್ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ. ವೋಟರ್ ID. ನೆಕ್ಸ್ಟ್ ನಿಮ್ಮ ಪ್ಯಾನ್ ಕಾರ್ಡ್ ಇರಬೇಕಾಗತ್ತೆ. ಪ್ಯಾನ್ ಕಾರ್ಡ್ ಮತ್ತು ಅಲ್ಲಿ ಆಧಾರ್ ಕಾರ್ಡ್, ಅದು ಫ್ರಂಟು ಮತ್ತು ಬ್ಯಾಕ್ ಎರಡು ಸೈಡ್ ಇರಬೇಕಾಗತ್ತೆ. ಈ ಒಂದು ಎಲ್ಲ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ. ಆಧಾರ್ ಕಾರ್ಡ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಒಂದು ಫೋಟೋ, ಅಂದರೆ ಯಾರು ಒಂದು ಅಪ್ಲಿಕೇಶನ್ ನೀವು ಆಗ್ತಾ ಇದ್ದಿರಲ್ಲ ಅವ್ರದ್ದು ಒಂದು ಫೋಟೋ ಬೇಕಾಗುತ್ತೆ. ಮತ್ತು ಇಂಡಿಯನ್ ಪಾಸ್ಪೋರ್ಟ್ ಅಥವಾ ಪೊಲೀಸ್ ವೆರಿಫಿಕೇಷನ್ ರಿಪೋರ್ಟ್, ಇದು ಆಪ್ಷನಲ್ ಇರುತ್ತೆ. ಅಂದರೆ ನೀವು ರಿಜಿಸ್ಟರ್ ಮಾಡಿದ 3 ತಿಂಗಳ ನಂತರ ಇದು ಬೇಕಾಗುತ್ತೆ. 3 ತಿಂಗಳ ಒಳಗೆ ಇದನ್ನು ಬೇಕಾಗುತ್ತೆ. ಮತ್ತು ನಿಮ್ಮ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ದ ಒಂದು ಡಾಕ್ಯುಮೆಂಟ್ಸ್, ಅಂದರೆ SSLC ಡಿಗ್ರಿ ಅಥವಾ PUC ಯಾವುದಿದೆಯಲ್ಲ ಹೈಯೆಸ್ಟ್ ಆಗಿರಬೇಕಾಗುತ್ತೆ. ಮತ್ತು TC ಸರ್ಟಿಫಿಕೇಟು, ಬ್ಯಾಂಕ್ BC ಸರ್ಟಿಫಿಕೇಟು ಇರಬೇಕಾಗುತ್ತೆ. ಇಷ್ಟೆಲ್ಲ ಒಂದು ಕಾಪಿಗಳನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಅವು ನೋಡ್ತಾ ಇದ್ದೀರಾ ಸೈಜ್ ಅನ್ನೋದು ಬಂದುಬಿಟ್ಟು JPG PNG PDF ಫೈಲ್ನಲ್ಲಿ ಇರಬೇಕಾಗತ್ತೆ. ಒನ್ಲಿ JPG PNG PDF ಫೈಲ್ನಲ್ಲಿ ಇರಬೇಕು. ಅದು 1 MB ಕೆಳಗಿರಬೇಕಾಗತ್ತೆ. ಮತ್ತು ಅಪ್ಲಿಕೇಶನ್ ಫೋಟೋ ಬಂದುಬಿಟ್ಟು 100 KB ಕಡಿಮೆ ಇರಬೇಕಾಗತ್ತೆ. ಇಷ್ಟೆಲ್ಲ ಒಂದು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಂಡ ನಂತರ ನೀವು ಕೆಳಗೆ ಬಂದು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ಸ್ಟಾರ್ಟೆಡ್ ಮೇಲೆ ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಒಂದು ಪ್ರೊಸೀಜರ್ ಅನ್ನೋದು ಇಲ್ಲಿ ಓಪನ್ ಆಗುತ್ತೆ. VLE ರಿಜಿಸ್ಟ್ರೇಷನ್, ಕಂಪ್ಲೀಟ್ ದಿಸ್ ಟು ರಿಜಿಸ್ಟ್ರೇಷನ್ ಯುವರ್ ಸೆಲ್ಫ್ VLE ಫಾರ್ ಆಲ್ರೆಡಿ ರಿಜಿಸ್ಟರ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು CSC ಒಂದು ಅಪ್ಲಿಕೇಶನ್ ಟೈಪು KSK ನೇಮ್ ಇರಬೇಕಾಗುತ್ತೆ. ಮತ್ತು ನಿಮ್ಮ ಇಮೇಲು ಪ್ಯಾನ್ ID ಬೇಕಾಗುತ್ತೆ. ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಮತ್ತು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗತ್ತೆ. 5ನೇದು ಬಂದುಬಿಟ್ಟು ಪ್ರಿವ್ಯೂ. ಲಾಸ್ಟ್ ನೀವು CSC ಆ್ಯಪನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ಒಂದು ಜಿಯೋ ಟ್ಯಾಗ್ ವಿಡಿಯೋವನ್ನು ನೀವು ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಒಂದು CSC ಸೆಂಟರ್ ಮುಂದೆ ಜಿಯೋ ಟ್ಯಾಗ್ ವಿಡಿಯೋ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ ಸೆಲೆಕ್ಟ್ ಅಪ್ಲಿಕೇಶನ್ ಅಂತ ಬರುತ್ತೆ. ಇಲ್ಲಿ ಇಂಡಿವಿಜುವಲ್ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನಿಮ್ಮ ಒಂದು TC ಸರ್ಟಿಫಿಕೇಟು ಮತ್ತು ಅಲ್ಲಿ BC ಅಥವಾ ಅಂದರೆ BC ಪಾಯಿಂಟ್ ಏನಾದ್ರು ನಿಮ್ಮ ಸರ್ಟಿಫಿಕೇಟ್ ಇದ್ದರೆ ಆ BC ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ನಾನು ಈಗ TC ಸರ್ಟಿಫಿಕೇಟನ್ನು ಮಾತ್ರ ಇರೋದ್ರಿಂದ TC ಸರ್ಟಿಫಿಕೇಟ್ ನಂಬರನ್ನು ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ವ್ಯಾಲಿಡೇಟ್ ಮೇಲೆ ಕೊಡ್ತೀನಿ. ಇಲ್ಲಿ ನಿಮ್ಮ ಒಂದು TC ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ವ್ಯಾಲಿಡೇಟ್ ಮೇಲೆ TC ನಂಬರ್ ವೆರಿಫೈಡ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಕೆಳಗೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಬೇಕು. ಇಲ್ಲಿ ನೋಡ್ಬೋದು ನಿಮ್ಮ ಪರ್ಸನಲ್ ಡೀಟೇಲ್ಸ್, ಅಂದರೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ ಅನ್ನೋದು ಆಲ್ರೆಡಿ ಬಂದಿರುತ್ತೆ. ಅಂದರೆ TC ಸರ್ಟಿಫಿಕೇಟ್ನಲ್ಲಿ ಇರುವಂಥದ್ದು ಬಂದಿರುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಕೆಳಗೆ ಬಂದು ನಿಮ್ಮ ಒಂದು ಮೊಬೈಲ್ ನಂಬರ್, ಅಂದರೆ TC ರಿಜಿಸ್ಟ್ರೇಷನ್ ಯಾವ ನಂಬರ್ ಕೊಟ್ಟಿರುತ್ತಲ್ಲ ಆ ಒಂದು ನಂಬರಿಂದ ಇಲ್ಲಿ ಸೆಂಡ್ OTP ಮೇಲೆ ಮಾಡಿ ಇಲ್ಲಿ ವ್ಯಾಲಿಡೇಟ್ ಬರುತ್ತೆ. OTP ಹಾಕಿ ಅದನ್ನು ವ್ಯಾಲಿಡೇಟ್ ಮಾಡ್ಕೋಬೇಕಾಗುತ್ತೆ.
ನಾನು ಈಗ ಮೊಬೈಲ್ ನಂಬರನ್ನು ಎಂಟರ್ ಮಾಡಿಕೊಂಡು ವ್ಯಾಲಿಡೇಟ್ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಅಡಿಷನಲ್ ಪರ್ಸನಲ್ಸ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ಅನ್ನು ವ್ಯಾಲಿಡೇಟ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಆಧಾರವನ್ನು ನಂಬರನ್ನು ಎಂಟರ್ ಮಾಡಿ ಇಲ್ಲಿ ನೆಕ್ಸ್ಟ್ ವ್ಯಾಲಿಡೇಟ್ ಇದೆಯಲ್ಲ ಇದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಆಧಾರ್ ನಂಬರ್ ಅನ್ನೋದು ವ್ಯಾಲಿಡೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಫಾದರ್ ನೇಮು ಅಥವಾ ಹಸ್ಬೆಂಡ್ ನೇಮ್ ಇರುತ್ತೆ, ಆ ಒಂದು ನೇಮನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಫಾದರ್ ನೇಮನ್ನು ಎಂಟರ್ ಮಾಡ್ತಾ ಇದ್ದೀನಿ. ಮತ್ತು ನಿಮ್ಮ ಮದರ್ ನೇಮ್ ತಾಯಿ ಹೆಸರನ್ನು ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಮ್ಯಾರೇಜ್ ಸ್ಟೇಟಸ್ ಕೇಳುತ್ತೆ, ಮ್ಯಾರಿಡ ಅನ್ಮ್ಯಾರಿಡ ಅಥವಾ ನೀವು ಡಿವೈಡ್ ಅಂತ ಕೇಳುತ್ತೆ. ಇಲ್ಲಿ ಮ್ಯಾರಿಡ್ ಕೊಡ್ತಾ ಇದ್ದೀನಿ. ಕ್ಯಾಟಗರಿ ಜನರಲ್ OBC ಕೇಳುತ್ತೆ, ಜನರಲ್. ಮತ್ತು ಇಲ್ಲಿ ನೀವು ಫಿಸಿಕಲ್ ಆ್ಯಂಡ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಇಲ್ಲಿ ಕೊಡ್ಬೋದು. ಇಲ್ಲಿ ನಾಟ್ ಕೊಡ್ತಾ ಇದ್ದೀನಿ ನಾನು ಯಾವುದೇ ರೀತಿ ಇರೋದ್ರಿಂದ. ನೆಕ್ಸ್ಟ್ ಲೊಕೇಶನ್ ರೂರಲ್ ಅಥವಾ ಅರ್ಬನ್ ಕೊಡಬೇಕಾಗತ್ತೆ. ಇದು ರೂರಲ್ ಇರೋದ್ರಿಂದ ನಾನು ರೂರಲ್ ಕೊಟ್ಟಿದ್ದೀನಿ. ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡಿ. ಈಗ ನಾನು ಕರ್ನಾಟಕ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ. ಬೆಳಗಾಂ ಡಿಸ್ಟಿಕ್. ನಿಮ್ಮ ಒಂದು ಡಿಸ್ಟಿಕ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಅಸೆಂಬ್ಲಿ ಅಂದರೆ ಯಾವುದೋ ಒಂದು ಮತಕ್ಷೇತ್ರ ಬರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಸಬ್ ಡಿಸ್ಟಿಕ್ ಅಂದರೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಲೇಜ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಊರು ಯಾವುದು ಆ ಊರನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಗ್ರಾಮ ಪಂಚಾಯತಿ, ಯಾವೊಂದು ಗ್ರಾಮ ಪಂಚಾಯತಿ ಇದೆ ನೋಡಿ ಆ ಒಂದು ಗ್ರಾಮ ಪಂಚಾಯತಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ರೆಸಿಡೆನ್ಷಿಯಲ್ ಅಡ್ರೆಸ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಬ್ಯಾಕ್ನಲ್ಲಿ ಯಾವ ರೀತಿ ಒಂದು ಅಡ್ರೆಸ್ ಇದೆಯಲ್ಲ ನಿಮ್ಮದು ಆ ರೀತಿ ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಮ ಒಂದು ಪಿನ್ ಕೋಡನ್ನು ಎಂಟರ್ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ಪಿನ್ ಕೋಡನ್ನು ಎಂಟರ್ ಮಾಡಿದ್ದರಿಂದ ನೆಕ್ಸ್ಟ್ ನಿಮಗೆ KSK ಡೀಟೇಲ್ಸ್ ಅಂದರೆ ಒಂದು ನಿಮ್ಮ CSC ಸೆಂಟರ್ ಏನಿದೆಯಲ್ಲ ಆ KSK ಡೀಟೇಲ್ಸ್ ನೇಮನ್ನು ಯಾವ ರೀತಿ ಕೊಡ್ತಾ ಇದ್ದೀರಾ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಯಾವ ಒಂದು ನೇಮ್ ಬೇಕಲ್ಲ ಆ ಒಂದು ನೇಮನ್ನು ಇಲ್ಲಿ ಎಂಟರ್ ಮಾಡ್ಕೋಬೋದು. ಇಲ್ಲಿ ನಾನು ಶಿವ ಕಂಪ್ಯೂಟರ್ ಅಂತ ಕೊಟ್ಟು ಇಲ್ಲಿ KSK ಓನರ್ಶಿಪ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಲವೊಂದಿಷ್ಟು ಆಪ್ಷನ್ ಬರುತ್ತೆ. ಇಲ್ಲಿ ರೆಂಟ್ ಅಥವಾ ಓನರ್ ಅಂತೇಳಿ ನಾನು ಓನರ್ ಕೊಟ್ಟಿದ್ದೀನಿ. ಮತ್ತು ನಿಮ್ಮ ಒಂದು ಲೊಕೇಶನ್ನ ರೂರಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ರೂರಲ್ ಅರ್ಬನ್. ನೆಕ್ಸ್ಟ್ ಸ್ಟೇಟ್ ಯಾವುದು ಬರುತ್ತೆ ನೋಡಿ, ಈಗ ಯಾವ ರೀತಿ ನಾವು ಸೆಲೆಕ್ಟ್ ಮಾಡಿದ್ವಲ್ಲ ಅದೇ ರೀತಿ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಿಮ್ಮ ಒಂದು KSK ಸೆಂಟರ್ದು ಲೊಕೇಶನ್ ಎಲ್ಲಿ ಬರುತ್ತಲ್ಲ ಅಲ್ಲಿಂದ ನೀವು ಎಂಟರ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನನ್ನದು ಎರಡೋ ಅಡ್ರೆಸ್ ಸೇಮ್ ಇರೋದ್ರಿಂದ ಇಲ್ಲಿ ಅದನ್ನು ನಾನು ಅದೇ ರೀತಿ ಪೈಲಕ್ಕೆ ಯಾವ ರೀತಿ ಸೆಲೆಕ್ಟ್ ಮಾಡಿರಲ್ಲ ಆ ರೀತಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸಬ್ ಡಿಸ್ಟ್ರಿಕ್ಟ್ ಬಂತು ಯಾವುದು ತಾಲೂಕು ಮತ್ತು ವಿಲೇಜು, ಅದೇ ರೀತಿ ಗ್ರಾಮ ಪಂಚಾಯತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ನಿಮ್ಮ ಒಂದು KSK ಅಡ್ರೆಸ್, ನಿಮ್ಮ ಒಂದು KSK ಸೆಂಟರ್ ಅಡ್ರೆಸ್ ಯಾವಲ್ಲಿದೆ ನೋಡಿ ಆ ಒಂದು ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಕೆಳಗೆ ನೀವು ಪಿನ್ ಕೋಡನ್ನು ಮತ್ತೆ ಎಂಟರ್ ಮಾಡ್ಕೋಬೇಕಾಗತ್ತೆ. ಪಿನ್ ಕೋಡನ್ನು ಎಂಟರ್ ಮಾಡಿಕೊಂಡು ಕೆಳಗೆ ನೀವು ಸ್ಕ್ರಾಲ್ ಡೌನ್ ಮಾಡಿದರೆ ಒಂದು ಕ್ಯಾಪ್ಚಾ ಬರುತ್ತೆ. ಈ ಒಂದು ಕ್ಯಾಪ್ಚಾವನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ 391100. ಈ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಕೆಳಗೆ ಬಂದು ಕಂಟಿನ್ಯೂ ಅನ್ನೋದು ಕೊಡಬೇಕಾಗತ್ತೆ. ಇಲ್ಲಿ ರೀಡ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಬಾಕ್ಸ್ ನೆಕ್ಸ್ಟ್ ಕೊಡಬೇಕಾಗತ್ತೆ. ಈ ಒಂದು ಎಲ್ಲ ಒಂದು ಡೀಟೇಲ್ಸ್ ಸರಿಯಾದನ್ನು ನೀಟಾಗಿ ನೋಡಿಕೊಂಡು ನೆಕ್ಸ್ಟ್ ಕೊಡಬೇಕಾಗತ್ತೆ. ಈಗ ನಾನು ಎಲ್ಲ ಒಂದು ಡೀಟೇಲ್ಸನ್ನು ಇನ್ನೊಮ್ಮೆ ನೋಡಿಕೊಂಡು ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ನಿಮಗೆ ಒಂದು ಇಮೇಲ್ ಮತ್ತು ಪ್ಯಾನ್ ಕಾರ್ಡ್ ಡೀಟೇಲ್ಸನ್ನು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಯಾವ ಒಂದು ಇಮೇಲ್ ಇದೆಯಲ್ಲ ಅದೊಂದು ಇಮೇಲನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ಅದಕ್ಕೊಂದು OTP ಬರುತ್ತೆ, ಅದನ್ನು ವ್ಯಾಲಿಡೇಟ್ ಮಾಡಬೇಕಾಗತ್ತೆ. ಇಲ್ಲಿ ಕೆಳಗೆ ನಿಮ್ಮ ಒಂದು ಪ್ಯಾನ್ ನಂಬರನ್ನು ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ವ್ಯಾಲಿಡೇಟ್ ಕೊಡಿ. ಇಲ್ಲಿ ನೆಕ್ಸ್ಟ್ ಕೊಡಬೇಕಾಗತ್ತೆ. ನಾನು ಇದನ್ನು ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ನೋಡಿ.
ಬ್ಯಾಂಕ್ ಡೀಟೇಲ್ಸ್ ಮೊದಲು ನೀವು ನಿಮ್ಮ ಪಾಸ್ಬುಕ್ನಲ್ಲಿರುವಂಥ IFSC ಕೋಡನ್ನು ಎಂಟರ್ ಮಾಡಿಕೊಂಡು ವ್ಯಾಲಿಡೇಟ್ ಕೊಡಿ. ನಂತರ ನಿಮ್ಮ ಒಂದು ಬ್ಯಾಂಕ್ ಹೆಸರು ಇಲ್ಲಿ ಬರುತ್ತೆ. ನಾನು ಈಗ IFSC ಕೋಡನ್ನು ಎಂಟರ್ ಮಾಡ್ಕೊತೀನಿ. 01814 ವ್ಯಾಲಿಡೇಟ್. ಹಾಸ್ಪೇಟ್ ರೋಡ್, ಗೋಕಾಕ್ ಡಿಸ್ಟಿಕ್, ಬೆಳಗಾಂ ಕರ್ನಾಟಕ. ಇದು ಒಂದು ಕರೆಕ್ಟ್ ಇದ್ದರೆ ಇಲ್ಲಿ ನೀವು ನೋಡ್ಕೋಬೋದು, ಇಲ್ಲ ಮತ್ತೆ ಚೇಂಜ್ ಮಾಡ್ಕೋಬೋದು. ಯಾವೊಂದು ಟೈಪ್ ಅಕೌಂಟ್ ಇದು? ಸೇವಿಂಗ್ಸ್ ಅಕೌಂಟು ನಂದು. ಅದೇ ರೀತಿ ನೀವು ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನಿಮ್ಮ ಒಂದು ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವಿಂಗ್ಸು ಇದು ಮತ್ತು ನಿಮ್ಮ ಬ್ಯಾಂಕ್ ನೇಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಸ್ಕ್ರೀನ್ ರೆಕಾರ್ಡಲ್ಲಿ ಸರಿಯಾಗಿ ಹೆಸರು ತೋರಿಸ್ತಾ ಇಲ್ಲ. ನಿಮಗೆ ಇದು ಡೀಟೇಲ್ಸ್ ಆಗಿ ಒಂದು ಪಾಪಪ್ ಅನ್ನೋದು ಓಪನ್ ಆಗುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಅಕೌಂಟ್ ನಂಬರ್ ಹಾಕಿ ವ್ಯಾಲಿಡೇಟ್ ಕೊಡಿ. ನೆಕ್ಸ್ಟ್ ನಿಮ್ಮ ನಾಮಿನಿ ಬರಬೇಕಾಗತ್ತೆ. ಇಲ್ಲಿ ನಾಮಿನಿ ಹಾಕಿ, ನಾಮಿನಿ ನೇಮನ್ನು ಹಾಕಿ. ಕೆಳಗೆ ಅವರ ಒಂದು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ರಿಲೇಷನ್ಶಿಪ್ ಯಾವುದು ಅಂತಿದೆ ನೋಡಿ, ಅವು ಇಲ್ಲಿ ಹಲವಾರು ಆಪ್ಷನ್ಸ್ ತೋರಿಸ್ತದೆ. ಇಲ್ಲಿ ಸಪೋಸ್ ಅಂದರೆ ಅವರ ಹೆಂಡತಿ ಇದ್ದದು, ಅದರಿಂದ ನಾನು ಸಪೋಸ್ ಅಂತ ಕೊಡ್ತಾ ಇದ್ದೀನಿ. ಮತ್ತು ಅವರ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ಕೋಬೇಕಾಗತ್ತೆ. ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿಕೊಂಡು ಇಷ್ಟೆಲ್ಲ ಆದ ನಂತರ ನೀವು ನೆಕ್ಸ್ಟ್ ಕೊಡಬೇಕಾಗತ್ತೆ. ಇಲ್ಲಿ ನೀವು ಅಪ್ಲೋಡ್ ಡಾಕ್ಯುಮೆಂಟ್ಸ್ ವ್ಯೂ ಡಿಜಿಲಾಕರ್ ಅಂತ ಇರುತ್ತೆ. ಈಗ ನಿಮ್ಮ ಒಂದು ಎಪಿಕ್ ನಂಬರ್ ಅಂದರೆ ಏನು ನಿಮ್ಮ ವೋಟರ್ ಐಡಿ ಇರುತ್ತೆ ಅದರ ಒಂದು ನಂಬರನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಎಪಿಕ್ ನಂಬರ್ ಎಂಟರ್ ಮಾತ್ರ ಮಾಡಬೇಕು. ಮತ್ತು ಇಲ್ಲಿ BC ಅಥವಾ BF ಸರ್ಟಿಫಿಕೇಟ್ ಇದ್ದರೆ, ಅಂದರೆ ನಿಮ್ಮ ಬ್ಯಾಂಕ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಇಲ್ಲಿ ಅಪ್ಲೋಡ್ ಮಾಡ್ಬೋದು, ಅದು ಆಪ್ಷನಲ್ ಇದೆ. ಈ ರೀತಿ ನಿಮ್ಮ ಹಲವಾರು ಒಂದು ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಅಪ್ಲೋಡ್ ಮಾಡಲು ಕೇಳುತ್ತೆ. ಈ ಇಂಡಿಯನ್ ಪಾಸ್ಪೋರ್ಟ್ ಆಪ್ಷನಲ್ ಇದೆ. ಇಲ್ಲಿ ಯಾವ ಒಂದು ಡಾಕ್ಯುಮೆಂಟ್ಸ್ಗಳಿದೆ ನೋಡಿ, ಆ ಒಂದು ಡಾಕ್ಯುಮೆಂಟ್ಸನ್ನು ನೀವು ನೀಟಾಗಿ ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಮತ್ತು TC ಸರ್ಟಿಫಿಕೇಟ್, ಬ್ಯಾಂಕ್ ಪಾಸ್ಬುಕ್ ಎಲ್ಲವನ್ನು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಪ್ರಿವ್ಯೂ ಅನ್ನೋದು ಬರುತ್ತೆ. ನೆಕ್ಸ್ಟ್ ಕೊಟ್ಟರೆ ರೀಡ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೆಕ್ಸ್ಟ್ ಕೊಡಿ. ಇಲ್ಲಿ ಪ್ರಿವ್ಯೂ ತೋರಿಸುತ್ತೆ. ನೆಕ್ಸ್ಟ್ ನಿಮಗೆ ಪ್ರಿವ್ಯೂ ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದಾರೆ, ಕಂಗ್ರಾಚುಲೇಷನ್, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತೇಳಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ತೋರಿಸ್ತಾ ಇದೆ. ಅದೇ ರೀತಿ ಕೆಳಗೆ ಬಂದು ನೋಡಿದರೆ ನೇಮು, ಫಾದರ್ ನೇಮು, ಜೆಂಡರು, ಮ್ಯಾರಿಯಲ್ ಸ್ಟೇಟಸ್ಸು, ಡಿಸಬಿಲಿಟಿ ಮತ್ತು ಫುಲ್ ಪರ್ಮನೆಂಟ್ ಅಡ್ರೆಸ್ ಎಲ್ಲ ಒಂದು ಡೀಟೇಲ್ಸ್ ಅನ್ನೋದು ಇಲ್ಲಿ ಪೂರ್ತಿ ಬರುತ್ತೆ. ಇಲ್ಲಿ ಯಾವ್ದಾದ್ರು ತಪ್ಪಿದ್ರೆ ಎಡಿಟ್ ಕೂಡ ಮಾಡ್ಕೋಬೋದು ಪ್ರಿವ್ಯೂದಾಗ. ನೀವು ನೆಕ್ಸ್ಟ್ ಕೊಡೋಕ್ಕಿಂತ ಮೊದಲೇ ನೀವು ಎಡಿಟ್ ಮಾಡ್ಕೋಬೋದು. ಅಂದರೆ ನೀವು ಒಂದ್ಸಲ ನೆಕ್ಸ್ಟ್ ಕೊಟ್ಟರೆ ಇದು ಬರೋಂಗಿಲ್ಲ. ಇಲ್ಲಿ ನಾನು ಪ್ರಿಂಟ್ಔಟ್ ತಗೋತೀನಿ. ಇದು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ, ಇದು ಫೈಲನ್ನು ಸೇವ್ ಮಾಡ್ಕೊತೀನಿ. ನೆಕ್ಸ್ಟ್ ಇದು ಡೈರೆಕ್ಟಾಗಿ ಎಕ್ಸಿಟ್ ಆಗುತ್ತೆ ಪ್ರಿಂಟ್ ಮೇಲೆ ಸೇವ್ ಮಾಡಿದ ನಂತರ. ನೆಕ್ಸ್ಟ್ ಇಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡು CSC ಅಂತ ಸರ್ಚ್ ಮಾಡಿ, CSC ಸೆಂಟರ್ ಅಂತೇಳಿ ಇಲ್ಲಿ CSC ಆ್ಯಪ್ ಓಪನ್ ಆಗುತ್ತೆ. ಇದನ್ನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಓಕೆ ಕೊಡಬೇಕಾಗುತ್ತೆ. ಇದೇ ಇನ್ಸ್ಟಾಲ್ ಆಯ್ತು. ಈಗ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ನಂತರ ಈ ರೀತಿ ಬರುತ್ತೆ, ನಾಟ್ a VL8 ಅಂತೇಳಿ. ಇಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೋಗುತ್ತೆ, ಸೈನ್ ಅಪ್ ಮೇಲೆ. ನೆಕ್ಸ್ಟ್ ನಿಮಗೆ ಒಂದು ವಿಲ್ ಯೂಸಿಂಗ್ ಆ್ಯಪ್ ಅಲೌ ಕೇಳುತ್ತೆ, ಅಲೌ ಕೊಡಿ. ನೆಕ್ಸ್ಟ್ ನೀವು ಅಪ್ಲಿಕೇಶನ್ ರೆಫರೆನ್ಸ್ ನಂಬರು ಮತ್ತು ಒಂದು ನಿಮ್ಮ ಜಿಮೇಲ್ಗೆ ಸೆಕ್ಯೂರ್ ಆದ ಕೋಡನ್ನು ಬರುತ್ತೆ, ಆ ಒಂದು ಕೋಡನ್ನು ಎಂಟರ್ ಮಾಡ್ಕೋಬೇಕು. ಇಲ್ಲಿ ಒಂದು ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಜಿಮೇಲ್ಗೆ ಬಂದಿರುವಂಥ ಕೋಡು ಮತ್ತು ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ಪ್ರೊಸೀಡ್ ಟು ಕ್ಯಾಪ್ಚರ್ ವಿಡಿಯೋ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ಪ್ಯಾನ್ ನಂಬರು ಮತ್ತು ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರು A4 ಸೈಜ್ ಶೀಟಲ್ಲಿ
ಬರೆದುಕೊಂಡು ನಿಮ್ಮ ಒಂದು QSK ಮುಂದೆ ನೀವು ನಿಂದಿರಬೇಕಾಗತ್ತೆ. ಆಗ ನೀವು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಹೆಸರನ್ನು ಹೇಳಬೇಕಾಗತ್ತೆ ವಿಡಿಯೋ ಮಾಡುವಾಗ. ಇಲ್ಲಿ ಕ್ಲಿಕ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಟು ರಿವ್ಯೂ ಅಂದರೆ ನೀವು ಒಂದು ವಿಡಿಯೋವನ್ನು ಕ್ಯಾಪ್ಚರ್ ಮಾಡಿದ ನಂತರ ನೀವು ಪ್ರೊಸೀಡ್ ಟು ರಿವ್ಯೂ ಕೊಡ್ಬೋದು ಅಥವಾ ರೀಟೇಕ್ ಕೂಡ ಕೊಡ್ಬೋದು. ಅಂದರೆ ವಿಡಿಯೋ ಸರಿಯಾಗಿ ಬಂದಿಲ್ಲ ಅಂದರೆ ನೀವು ರೀಟೇಕ್ ಕೊಟ್ಟು ವಿಡಿಯೋವನ್ನು ಕ್ಯಾಪ್ಚರ್ ಮಾಡ್ಬೋದು. ಈ ರೀತಿ ಸ್ಟಾರ್ಟ್ ರೆಕಾರ್ಡಿಂಗ್ ಕೊಟ್ಟರೆ ಇಲ್ಲಿ ರೆಕಾರ್ಡಿಂಗ್ ಅನ್ನೋದು ಚಲೋ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು CSC IDಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. CSC ID ಜನರೇಟೆಡ್ ಅಂತ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ನೀವು ಸ್ಟೇಟಸ್ ನಂತರ ನೋಡ್ಕೋಬೋದು. ಇದನ್ನು ಅಪ್ಲಿಕೇಶನ್ ಮಾತ್ರ ಆಯಿತು, ಇದು ರಿವ್ಯೂಗೆ ಹೋಗುತ್ತೆ. ಇದನ್ನು ಇಷ್ಟೇ ಮಾಡಿದ ನಂತರ ನಿಮಗೆ ಯಾವುದೇ ರೀತಿಯಾದ ಒಂದು ಐಡಿಯನ್ನು ಸಿಗೋದಿಲ್ಲ. ಇಲ್ಲಿ ನೀವು ನೆಕ್ಸ್ಟ್ ನೀವು ನೋಡ್ಬೋದು. ಈ ರೀತಿ ಬಂದು ಇಲ್ಲಿ ಚೆಕ್ ಸ್ಟೇಟಸ್ ಮೇಲೆ ಕೊಟ್ಟು ನಿಮ್ಮ ರೆಫರೆನ್ಸ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಕೊಟ್ಟು ಈ ಒಂದು ಕ್ಯಾಪ್ಚಾವನ್ನು ಎಂಟರ್ ಮಾಡಿದರೆ ನಿಮ್ಮ ಒಂದು ರಿವ್ಯೂ ಅನ್ನೋದು ಇಲ್ಲಿ ತೋರಿಸುತ್ತೆ. ಪ್ಲೀಸ್ ಟ್ರೈ ಅಗೇನ್ ಅಂತ ಬರ್ತಾ ಇದೆ. ಅಂದರೆ ಇದು ಇನ್ನೂ ರಿವ್ಯೂ ಆಗಿಲ್ಲ ಅಂತ ಬರ್ತಾ ಇದೆ. ಒಂದು ವೇಳೆ ಇದು ರಿಜೆಕ್ಟೆಡ್ ಆಗಿತ್ತು ಅಂದರೆ ಇಲ್ಲಿ ರಿಜೆಕ್ಟೆಡ್ ಅಂತ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು CSC ಸೆಂಟರ್ IDಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬೈ. ಥ್ಯಾಂಕ್ ಯು.